ನಮಸ್ಕಾರ ವೀಕ್ಷಕರೇ, ಇಂದಿನ ಈ ವಿಡಿಯೋದಲ್ಲಿ ಒಂದು ಸುಲಭ ರೀತಿಯಲ್ಲಿ ಶಕ್ತಿಶಾಲಿಯಾದಂತಹ ಒಂದು ವಶೀಕರಣ ತಂತ್ರವನ್ನು ನೋಡ್ಕೊಂಬರೋಣ. ಯಾವ ರೀತಿಯಲ್ಲಿ ನೀವು ಪ್ರೀತಿಸಿದ ಹುಡುಗ ಇರ್ಬೋದು ಅಥವಾ ಹುಡುಗಿ ಇರ್ಬೋದು, ಅವರನ್ನು ಹೇಗೆ ಕೆಲವೇ ದಿನಗಳಲ್ಲಿ ನಿಮ್ಮ ವಶವನ್ನಾಗಿ ಮಾಡೋದು ಅಂತ ನೋಡ್ಕೊಂಬರೋಣ. ವೀಕ್ಷಕರೇ, ಇದಕ್ಕೆ ಒಂದು ವೀಳ್ಯದ ಎಲೆ ಬೇಕಾಗ್ತದೆ, ಒಂದು ಗೆಡ್ಡೆ ಬೆಳ್ಳುಳ್ಳಿ ಬೇಕಾಗ್ತದೆ, ಹಾಗೆ ಒಂದು ಲಿಂಬೆ ಸಹಾಯದಿಂದ ಈ ತಂತ್ರವನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ವೀಕ್ಷಕರೇ, ಮೊದಲಿಗೆ ಒಂದು ಬಿಳಿಯ ಹಾಳೆಯ ಮೇಲೆ ಈ ರೀತಿಯಾಗಿ ಒಂದು ವೀಳ್ಯದ ಎಲೆಯನ್ನು ಇಡಬೇಕಾಗ್ತದೆ. ತದನಂತರ ಒಂದು ಕಪ್ಪು ಚಾಕುವಿನ ಸಹಾಯದಿಂದ ಲಿಂಬೆಯನ್ನು ವೀಳ್ಯದ ಎಲೆಯ ಮೇಲೆ ಇಟ್ಟು ಅದನ್ನು 2 ಭಾಗವನ್ನಾಗಿ ಮಾಡಬೇಕು. ಈ ರೀತಿಯಾಗಿ ಮಾಡ್ಕೋಬೇಕು ವೀಕ್ಷಕರೇ. ಈ ರೀತಿಯಾಗಿ ಮಾಡ್ಕೊಂಡ ನಂತರ ಬೆಳ್ಳುಳ್ಳಿಯ ಎಸಳುಗಳನ್ನು ಅದರ ಸುತ್ತ ಇಡಬೇಕಾಗ್ತದೆ ವೀಕ್ಷಕರೇ. ಈ ರೀತಿಯಾಗಿ ಬೆಳ್ಳುಳ್ಳಿಯ ಎಸಳುಗಳನ್ನು ವೀಳ್ಯದೆಲೆಯ ಮತ್ತು ಸುತ್ತಲೂ ಇಡಬೇಕಾಗ್ತದೆ ವೀಕ್ಷಕರೇ. ಈ ರೀತಿಯಾಗಿ ಇಟ್ಟ ನಂತರ ನೀವು ಕುಂಕುಮದ ಸಹಾಯದಿಂದ ಒಂದು ಮಂತ್ರವನ್ನು ಹೇಳ್ತಾ ಲಿಂಬೆಯ ಮಧ್ಯಭಾಗಕ್ಕೆ ಈ ಕುಂಕುಮವನ್ನು ಹಾಕಬೇಕಾಗ್ತದೆ ವೀಕ್ಷಕರೇ. ಓಂ ಕಾಳಿ ಭದ್ರಕಾಳಿ ವಶೀಕರಣ ದೇವಿಯೇ ನಮಃ. 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 ಈ ರೀತಿಯಾಗಿ ಮಾಡಿದ ನಂತರ ವೀಕ್ಷಕರೇ, ಇದನ್ನು ನೀವು ತೆಗೆದುಕೊಂಡು ಹೋಗಿ ಈ ಹಾಳೆ ಸಮೇತವಾಗಿ ಇದನ್ನು ನೀವು ತೆಗೆದುಕೊಂಡು ಹೋಗಿ 3 ದಾರಿ ಸೇರುವಲ್ಲಿ ಹಾಕಬೇಕಾಗ್ತದೆ ವೀಕ್ಷಕರೇ. ನೀವು ಲಿಂಬುವನ್ನು ಕಟ್ ಮಾಡಲಿಕ್ಕೆ ಕಪ್ಪು ಚಾಕುವಿನ ಸಹಾಯದಿಂದಲೇ ಇದನ್ನು ಕಟ್ ಮಾಡಬೇಕಾಗ್ತದೆ ವೀಕ್ಷಕರೇ. ಇದೆಲ್ಲ ಮಾಡಿದ ನಂತರ ಕೇವಲ 3 ದಿನದಲ್ಲಿ ನಿಮಗೆ ಇದರ ರಿಸಲ್ಟ್ ಗೊತ್ತಾಗ್ತದೆ ವೀಕ್ಷಕರೇ. ನೀವು ಪ್ರೀತಿಸಿದ ಹುಡುಗಿ ಇರ್ಬೋದು, ಯಾವ ಹುಡುಗ ಇರ್ಬೋದು, ಅವರು ನಿಮ್ಮ ಹತ್ರ ಬರ್ತಾರೆ ವೀಕ್ಷಕರೇ. ಒಂದು ವೇಳೆ ನಿಮ್ಮ ಹತ್ರ ಈ ತಂತ್ರ ಮಾಡಲಿಕ್ಕೆ ಆಗೋದಿಲ್ಲ ಅಂತಾದರೆ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರುಗಳ ನಂಬರ್ಗೆ ಕರೆ ಮಾಡಿ. ಅವರು ವಶೀಕರಣ ಯಂತ್ರವನ್ನು ಮಾಡಿ ಕಳಿಸಿಕೊಡ್ತಾರೆ. ಧನ್ಯವಾದಗಳು.